ಥಿಯೇಟ್ರಿಗೆ ಯಾವಾಗಲೂ ಬರ್ತಾ ಇರ್ತೀನಿ. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಮೊದಲನೇ ಸತಿ ಬಂದಿರೋದು. ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಬ್ಯೂಟಿಫುಲ್ ಕಾರ್ಯಕ್ರಮನ ಆಯೋಜಿಸಿರುವಂತಹ ನಮ್ಮ ಯಲ್ಲಪ್ಪ ಅವರು, ಮನೋಹರ್ ಅವರು, ಮೊದಲನೇದಾಗಿ ಮಧುರಣ್ಣ ಅವರು, ಕೃಷ್ಣಮೂರ್ತಿ ಅವರಿಗೆ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು. ನಾನು ಈ ಊರಿನ ಮೊಮ್ಮಗಳು ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಸಿನಿಮಾ ರಿಲೀಸ್ ಆದಾಗ ತುಂಬ ಚೆನ್ನಾಗಿ ಹೋಗ್ತಿದೆ ಆನೇಕಲ್ಲಲ್ಲಿ ಅಂತ ಗೊತ್ತಿತ್ತು. ಬಟ್ ಅದನ್ನು ನೋಡೋ ಒಂದು ಭಾಗ್ಯ, ಕಣ್ತುಂಬ್ಕೊಳ್ಳೋ ಒಂದು ಭಾಗ್ಯ ನನಗೆ ಇವತ್ತು ಇವರೆಲ್ಲ ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ತುಂಬ ಸಂತೋಷ ಆಗ್ತಾ ಇದೆ. ಇದೇ ಥರ ಎಲ್ಲರ ಪ್ರೀತಿ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ತೀನಿ. ಆನೇಕಲ್ ಅಭಿಮಾನಿಗಳ ಜೊತೆ ಮೊದಲನೇ ಸತಿ ನೋಡಿದ್ದು. ಆ್ಯಕ್ಚುಲಿ ಬೆಂಗಳೂರಲ್ಲಿ ಒಂದಷ್ಟು ಕಡೆ ಓಡಾಡ್ತಿದ್ವಿ. ನಿರೀಕ್ಷೆಗೂ ಮೀರಿದಂತಹ ಪ್ರೀತಿ ಸರ್ ಇದು. ಖಂಡಿತ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಇಷ್ಟು ಪ್ರೀತಿ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಅದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಖುಷಿಯಿಂದ ಮನೆಗೆ ಹೋಗ್ತಾ ಇದ್ದೀನಿ. ಈಗ ನಾಳೆ ಏಷ್ಯನ್ ಕಪ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ, ಸೊ ಅದ್ರ ಬಗ್ಗೆ ನೋಡೋಣ ಸರ್, ನೋಡಿ ನಾನು ಟಿವಿಯಲ್ಲಿ ನೋಡ್ತೀನಿ ಅದ್ರ ಬಗ್ಗೆ. ಖಂಡಿತ ಸರ್, ಇಂಡಿಯಾ ಯಾವಾಗಲೂ ಗೆಲ್ಲಬೇಕು, ಖಂಡಿತವಾಗ್ಲೂ ಆಲ್ವೇಸ್ ಸಪೋರ್ಟ್. ಈಗ ಮೊದಲೇ ಫಿಲಮ್ ಯಾವ ರೀತಿ ಅನ್ಸುತ್ತೆ, ಮುಂದೆ ಯಾವ ಥರ ಫಿಲಮ್ ಮಾಡಬೇಕು ಅಂದ್ಕೊಂಡ್ರೆ, ಅಥವಾ ದುನಿಯಾ ವಿಜಯ್ ಸರ್ ಬಿಟ್ಟು ಬೇರೆಯವ್ರ ಜೊತೆ ಸಹ ಫಿಲಮ್ ಮಾಡೋಂಥ ಒಂದು ಮನೋಭಾವ ಇದೆಯಾ? ಖಂಡಿತವಾಗ್ಲೂ ಸರ್, ಯಾಕೆಂದರೆ ಇದು ನನಗೆ ಹುಡ್ಕೊಂಬಂದಂತಹ ಪಾತ್ರ. ಅಂದರೆ ನಾವು ಮಾಡಲೇಬೇಕು ಅಂತ ಮಾಡಿದಂತಲ್ಲ ಲ್ಯಾಂಡ್ ಲಾರ್ಡ್. ಬಟ್ ಮುಂದಕ್ಕೆ ಒಬ್ಬ ನಟಿಯಾಗಿ ಎಲ್ಲ ಥರದ ಪಾತ್ರಗಳು ಮಾಡಬೇಕು ಅನ್ನೋ ಆಸೆ ನನಗೂ ಇದೆ. ಅವ್ರನ್ನ ಹೊರತುಪಡಿಸಿನೂ ಕೂಡ ಬೇರೆ ಸಿನಿಮಾಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಅದರಲ್ಲಿ ಆ್ಯಕ್ಟ್ ಮಾಡ್ತಾರೆ. ರಚಿತಾರಾಮ್ ಜೊತೆ ಅಭಿನಯ ಮಾಡಿದ್ರು, ಅದು ಯಾವ ರೀತಿ ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ. ನನಗಿಂತ ತುಂಬ ಸೀನಿಯರ್ ಅವರು. ಇದರಲ್ಲಿ ನನ್ನ ತಾಯಿಯಾಗಿ ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ. ಮತ್ತು ಉಮಾಶ್ರೀ ಮ್ಯಾಮು, ರಾಜ್ಬಿ ಶೆಟ್ಟಿ ಸರು, ಪ್ರತಿಯೊಬ್ಬರು ಸರ್, ಅಚ್ಯುತ್ ಸರ್, ಸಂಪತ್ ಸರ್, ಮಿತ್ರ ಸರ್, ಯಾರ್ದಾರು ಹೆಸರು ಮಿಸ್ ಮಾಡಿದ್ರೆ ಅಂದರೆ ಸಾರಿ. ಎಲ್ಲ ದೊಡ್ಡ ಕಲಾವಿದ್ರ ಮುಂದೆ ನಾನೊಬ್ಳು ಪುಟ್ಟ ಕಲಾವಿದೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಕಾರ್ಯಕ್ರಮವನ್ನು ಯಲ್ಲಪ್ಪ ಮತ್ತು ಮನೋಹರ್, ಕೃಷ್ಣಮೂರ್ತಿ, ಆಮೇಲೆ ವೆಂಕಟೇಶ್ ಜಾಲಾರಿ ರಾಜ್ಯಾಧ್ಯಕ್ಷರು, ಇವರು 4 ಜನ ಪೂರ್ವ ಸಿದ್ಧತೆಯನ್ನು ಮಾಡಿ, ಒಂದು 10 ದಿನದಿಂದ ಪೂರ್ವ ಸಿದ್ಧತೆ ಮಾಡಿ ಇವತ್ತಿನ ತಯಾರಿಗಳನ್ನು ಮಾಡಿಕೊಂಡು ಈ ಜನಕ್ಕೆ, ನಮ್ಮ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಬಂದಿರುವಂಥ ಜನಕ್ಕೆ ಈ ಚಿತ್ರವನ್ನು ತೋರಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ರು. ಅದು ಬಹುತೇಕ ಸಕ್ಸಸ್ ಆಯಿತು. ಆಮೇಲೆ ಈಗ ನಮ್ಮ ತಾಲೂಕಿನ ಮೊಮ್ಮಗಳಾದಂಥ ದುನಿಯಾ ವಿಜಯ್ ಮಗಳಾದಂಥ ಚೈತನ್ಯರವರು ಈ ಚಿತ್ರವನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದರು. ಅವರು ತುಂಬ ಖುಷಿಪಟ್ಟರು. ಜನನೂ ಅದೇ ರೀತಿ ಅವರಿಗೆ ಬೆಂಬಲ ಕೊಟ್ಟರು. ನಿಮ್ಮ ಆಶೀರ್ವಾದದಿಂದ ಈ 4ನೇ ವಾರ ಚಿತ್ರ ಮುನ್ನುಗ್ತಾ ಇದೆ. ನಿಮ್ಮ ಆಶೀರ್ವಾದ ಅಂತಿದ್ದರೆ, ನಮ್ಮ ಮಾಧ್ಯಮದವರ ಆಶೀರ್ವಾದ ಅಂತಿದ್ದರೆ ಇನ್ನೂ ಒಂದು 100 ದಿನ ಓಡಲಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ನೀವು ನಮಗೆ ಈ ಚಿತ್ರಕ್ಕೆ, ನಮ್ಮ ತಾಲೂಕಿನವಾದ ಅವರಾದ ದುನಿಯಾ ವಿಜಯ್ ಅವರಿಗೆ ಇದೇ ರೀತಿ ಸಹಕಾರ ನೀಡಲಿ ಅಂತ ನಾನು ನಿಮ್ಮಲ್ಲೇ ಕೇಳ್ಕೊಳ್ತೇನೆ. ಸರ್, ಈ ಫಿಲಮ್ ಇಷ್ಟೊಂದು ನೋಡೋಕೆ ಸಹಕಾರ ಮಧುರಪ್ಪ ತುಂಬ ಇತ್ತು ಆನೇಕಲ್ ಅನ್ಕೊಂಡೆ ಚಿತ್ರದಲ್ಲಿ. ಯಾಕೆ ಎಷ್ಟೊಂದು ಸಹಕಾರ ಕೊಟ್ಟರು ಮಧುರಪ್ಪನವರು ಲ್ಯಾಂಡ್ ಲಾರ್ಡ್ಗೆ? ಈ ಲ್ಯಾಂಡ್ ಲಾರ್ಡ್ ಅಂತ ಮೂವಿ ನಮ್ಮ ಕನ್ನಡದಲ್ಲಿ ಪ್ರಥಮ ಬಾರಿಗೆ ಬಂದಿರೋದು. ಅದನ್ನು ನಿರ್ದೇಶನ ಮಾಡಿರೋಂಥ ಜಡೇಶ್ ಅವರು ನಮ್ಮ ತಾಲೂಕಿನವರಂಥ ವಿಜಯ್ ಅವ್ರಿಗೇ ಕೊಟ್ಟಿದ್ದಾರೆ, ಈ ಪಾತ್ರವನ್ನು ಕೊಟ್ಟಿದ್ದಾರೆ. ಆಮೇಲೆ ಇಂಥ ಪಾತ್ರಗಳನ್ನು ಫಿಲಮ್ ಸಕ್ಸಸ್ ಆಗೋದು ಕಷ್ಟ, ಚಿತ್ರ ಓಡೋದು ಕಷ್ಟ ಆಗ್ತದೆ. ಹಾಗಾಗಿ ಯಾರೂ ಒಪ್ಕೊಳೋದಿಲ್ಲ. ಅವರು ದೊಡ್ಡ ಗುಣ ಅವ್ರದ್ದು. ಈ ಚಿತ್ರವನ್ನು ಧೈರ್ಯ ಮಾಡಿ ಒಪ್ಕೊಂಡು ಈ ಚಿತ್ರವನ್ನು ಮಾಡಿದ್ದಾರೆ. ಹಾಗಾಗಿ ನಾವೇ ಸಂವಿಧಾನದ ಬಗ್ಗೆ ಈ ಚಿತ್ರ ಇದೆ, ಮೂಡಿ ಬಂದಿದೆ. ನಾವೇ ಚಿತ್ರವನ್ನು ನೋಡಿದ್ರೆ ಹೆಂಗಂತ ಹೇಳ್ಬಿಟ್ಟು ನಾವೆಲ್ಲರೂ ಮಾತಾಡಿಕೊಂಡು, ನಾನು, ಯಲ್ಲಪ್ಪ, ಮನೋಹರ್, ಸುಬ್ರಹ್ಮಣಿ, ಕೃಷ್ಣಮೂರ್ತಿ, ನಮ್ಮ ವಾಲೆ ಮಂಜು, ನಮ್ಮ ಸರ್ಕಲ್ ವೆಂಕಿ, ಪಾಪು, ಸುದಿ, ಆಮೇಲೆ ಅನೇಕ ನಮ್ಮ ಹುಡುಗರು, ನಮ್ಮ ಜೊತೆಲಿರುವಂಥ ಯುವಕರು, ಆಮೇಲೆ ನಾಗನಾಯಕರಲ್ಲಿ ಅಂಬರೀಷು, ಮುರುಗೇಶು, DSS ಮುರುಗೇಶು, ಇದ್ರ ಸೂತ್ರಧಾರಿ ಬಂದು ನಮ್ಮ ವೇಣಣ್ಣವರು, ನಮ್ಮ MC ಹಳ್ಳಿ ವೇಣಣ್ಣವರು, ಅವ್ರ ಶ್ರಮನೇ ಇದು. ನಮಗೆಲ್ಲ ಅವ್ರ ಮಾರ್ಗದರ್ಶನ ಕೊಟ್ಟು ಈ ಚಿತ್ರ ಹಿಂಗಿದೆ ಅಂತೇಳಿ ನಮ್ಮನ್ನು ಕಾರ್ಯಕ್ರಮದಲ್ಲಿ, ನಮ್ಮ ಶಾಸಕರ ಹುಟ್ಟುಹಬ್ಬದಲ್ಲಿ ನನ್ನ ಸಂಪರ್ಕ ಮಾಡಿ ನನಗೆ ವಿಚಾರ ತಿಳಿಸಿದವರೇ ಅವರು. ಹಾಗಾಗಿ ನಾವೆಲ್ಲರೂ ಸೇರಿ ಇದನ್ನು ಒಂದು 5 ಸಾರಿ, ಒಂದು 4-3 ಸಾರಿ, 4-5 ದಿನ ಚರ್ಚೆ ಮಾಡಿ ಎಲ್ಲರೂ ಒಬ್ಬೊಬ್ಬರು ಒಂದು ದಿನ ಇಟ್ಕೊಳ್ಳೋಣ. ಒಂದೊಂದು ಕಾರ್ಯಕ್ರಮ, ಒಂದೊಂದು ಹೋಬಳಿನ, ಒಂದೊಂದು ಗ್ರಾಮನ, ಒಂದೊಂದು ಪಂಚಾಯತಿನ ಈ ರೀತಿ ಕರ್ಕೊಂಬಂದು ಜನಗಳಿಗೆ ಈ ಚಿತ್ರವನ್ನು ತೋರಿಸೋ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಅದು ಹೆಸರು ಮಧುರಪ್ಪ ಅಂತ ತಾವು ಹೇಳ್ತಾ ಇದ್ದೀರಾ. ಎಲ್ಲರೂ ನನ್ನ ಜೊತೆಲಿ ಇದ್ಕೊಂಡು ಪ್ರತಿದಿನ ನೀವು ನೋಡ್ತಾ ಇದ್ದೀರಿ, ಇವರೆಲ್ಲರೂ ಇರ್ತಾರೆ, ಈ ಎಲ್ಲ ಮಕ್ಕಳು ಇರ್ತದೆ. ಇದೇ ರೀತಿ ನನ್ನ ಸಹಕಾರ ನೀಡಿದಂಥ ನನ್ನ ಸ್ನೇಹಿತರಿಗೆ ಮತ್ತು ನಿಮ್ಮ ಮಾಧ್ಯಮದವರಿಗೆ ನಾನು ವಂದನೆ ಮಾಡ್ತಾ ನಾನು ಮುಗಿಸ್ತಾ ಇದ್ದೀನಿ.
ಅದೆಲ್ಲ ಬ್ಲೂಟೂತ್ ಅವ್ರ ಕೈಲಿ ಆಯ್ತಾ ನಮ್ದು ಜೈ ಭೀಮ್. ದೊಡ್ಡ ಯಜಮಾನ್ರು ಬಟ್ಟೆಗಳನ್ನೇ ಕಾಪಾಡ್ಕೊಂಡಿಲ್ಲ ಅಂದ್ರೆ ಮ್ಯಾಗನ್ ಮನ್ಕೆ ಅವಮಾನ. ಆ ಬಟ್ಟೆಗಳಿಗೆ ಯಾಕಮ್ಮ ಅಷ್ಟೊಂದು ರಂಪ ಮಾಡ್ತಿದ್ಯಾ? ಬೇರೆ ಬಟ್ಟೆಗಳವೆ, ಕೊಡ್ತೀನಿ ಸುಮ್ನಿರು. ಸತ್ತೋಗಿರೋ ಬಟ್ಟೆಗಳನ್ನ ನಾವ್ ಒಗ್ದು ಹಾಕ್ಯಂದ್ರೇನೆ ಅವ್ರ ಕರ್ಮ ನಮಗ್ ಸುತ್ಕೊಂಡು ಅವ್ರ ಸ್ವರ್ಗಕ್ಕೆ ಸೇರೋದು. ಓದಿರೋ ನಿಮ್ಕ ತಿಳಿದು ತಲೆಮಾರ ಆ ಗಡ್ಡಿ ರೀತಿ ಗದ್ದಿರೋದು ಬರೀ ಬಟ್ಟೆಗಳಲ್ಲ, ನಮ್ಮ ತಲೆಮಾರಿನ ಕಿರೀಟನ. ಮೊದಲನೇ ಬಾರಿಗೆ ನಮ್ಮ ಹೆಸರನ್ನು ಹೇಳ್ಬೇಡ ಅಂತಾರೆ ಮಧುರಪ್ಪನವರು. ಹಂಗಾಗಿ ನಾವು ಅನಿವಾರ್ಯ ಅವ್ರ ಹೆಸರು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಇಷ್ಟೊಂದು ದಿವಸ 25 ದಿವಸ ಇವತ್ತಿನ ಶ್ರಮ ಎಲ್ಲ ಪೂರ್ತಿ ಅವರಿಗೆ ಸೇರಲಿ. ಹಂಗಾಗಿ ಇವತ್ತು ದುನಿಯಾ ವಿಜಯ್ ಅವರ ಮಗಳು ಬಂದಿದ್ದರು. ಸಿನಿಮಾವನ್ನು ಕೂಡ ನಮ್ಮ ಜೊತೆಲಿ ಕೂತ್ಕೊಂಡು ವೀಕ್ಷಣೆ ಮಾಡಿದ್ರು. ಯಾಕಂತ ಹೇಳಿದ್ರೆ ಇವತ್ತು ಎತ್ತಿನ ಗಾಡಿಗಳು 3 ಮತ್ತು ಡೊಳ್ಳು ಕುಣಿತ ಮತ್ತು ಇನ್ನೂ ಸುಮಾರು ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಚಟುವಟಿಕೆ ಕಾರ್ಯಕ್ರಮಗಳ ಮುಖಾಂತರ ನಾವು ತಾಲೂಕ್ ಪಂಚಾಯತಿಂದ ಈ ಒಂದು ಪ್ಯಾಕೇಜ್ಗೆ ನಾವು ಬಂದಿದ್ವಿ. ಬಂದು ನೋಡಿದ್ರೆ ಹೌಸ್ಫುಲ್ ಇತ್ತು. ಈ ಚಿತ್ರ ಇನ್ನೂ ಯಶಸ್ವಾಗಲಿ. ಇದು ಮೊದಲನೇ ಬಾರಿಗೆ ನಮ್ಮ ಪತ್ರಕರ್ತರಿಗೆ ಒಳ್ಳೇದಾಗಲಿ. ಯಾಕಂತ ಹೇಳಿದ್ರೆ ಅವ್ರು ಡೈಲಿ ಬಂದು ಪಾಪ ಶ್ರಮವಹಿಸಿ ನಮಗೆ ಪ್ರಚಾರ ಕೊಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಒಳ್ಳೇದು ಮಾಡಲಿ ಭಗವಂತನು. ಹಿಂಗೆ ಅವರು ಚೆನ್ನಾಗಿರಲಿ, ನಮ್ಮ ಜೊತೆಲಿ ಯಾವಾಗ ಹೀಗೆ ಸದಾ ಇರಲಿ ಅಂತೇಳಿ ನಾನು ಆಸೆ ಪಡಿಸ್ತೀನಿ. ಇವತ್ತು ಆನೇಕಲ್ ತಾಲೂಕಿನ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ತುಂಬ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ನಾನು ಮೊದಲನೇ ದಿನವೇ ನೋಡಿದ್ದೆ. ತುಂಬ ಅದ್ಭುತವಾಗಿದೆ. ಒಂದು ಅರ್ಥಪೂರ್ಣವಾಗಿ ಮಹಿಳೆಯರು ಯಾವ ರೀತಿ ತಮ್ಮ ಸ್ಥಾನಗಳನ್ನು ಪಡ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಈ ಸಿನಿಮಾನ ಮಾಡಿದ್ದಾರೆ. ದುನಿಯಾ ವಿಜಯ್ ಮಗಳು ಪೊಲೀಸ್ ಪಾತ್ರದಲ್ಲಿ ಮಾಡಿದ್ದಾರೆ. ದುನಿಯಾ ವಿಜಯ್ ಒಬ್ಬ ಅವಿದ್ಯಾವಂತ ಯುವಕನ ಪಾತ್ರದಲ್ಲಿ ಹೀರೋ ಆಗಿ ಪಾತ್ರ ನಿರ್ವಹಿಸಿದ್ದಾರೆ. ಅವರು ತನ್ನ ಮಗಳಿಗೆ ವಿದ್ಯಾಭ್ಯಾಸ ಕೊಟ್ಟು ಆ ವಿದ್ಯಾಭ್ಯಾಸದ ಮುಖಾಂತರ ಕಾನೂನನ್ನು ಯಾವ ರೀತಿ ಜನಗಳು ಉಪಯೋಗ ಮಾಡ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಈ ಸಿನಿಮಾನ ಮಾಡಿದ್ದಾರೆ. ಅದೇ ರೀತಿ ಈ ಚಿಕ್ಕ ವಯಸ್ಸಲ್ಲೇ 18 ವರ್ಷದ ಒಳಗಡೆ 12 ವರ್ಷ 13 ವರ್ಷ ಮಕ್ಕಳು ಮದುವೆ ಮಾಡಿಬಿಡ್ತಾರೆ. ಆ ಬಾಲ್ಯ ವಿವಾಹ ಅವುಗಳ್ನು ಯಾವ ರೀತಿ ಹೋರಾಟ ಮಾಡ್ಬೋದು, ಮತ್ತು ಜಮೀನು ದಬ್ಬಾಳಿಕೆಯಲ್ಲಿ ಊರಿನ ಗೌಡರು ಯಾವ ರೀತಿ ದಬ್ಬಾಳಿಕೆ ಮಾಡ್ತಾಯಿದ್ರು, ಈ ಬಡವ್ರ ಜಮೀನೆಲ್ಲ ಕಬಳಿಕೆ ಮಾಡಿಕೊಂಡು ಆ ಜಮೀನನ್ನ ಕಾನೂನು ರೀತಿ ಯಾವ ರೀತಿ ಹೋರಾಟ ಮಾಡ್ಬೋದು. ತಾಲೂಕು ಆಫೀಸ್ ಮುಂದೆ ಇಬ್ಬರೇ ಗಂಡ ಹೆಂಡತಿ ಇಬ್ಬರೇ ರಚಿತಾರಾಮು ಮತ್ತು ದುನಿಯಾ ವಿಜಯರು ಇಬ್ಬರೇ ಕೂತ್ಕೊಂಡು ತಹಸೀಲ್ದಾರ್ ವಿರುದ್ಧ ಹೋರಾಟ ಮಾಡಿ ಅವ್ರ ಜೊತೆಯಲ್ಲಿ ಮಹಾತ್ಮ ಗಾಂಧೀಜಿಯವ್ರನ್ನ ಕರ್ಕೊಂಡೋಗಿ ಹೋರಾಟ ಮಾಡಿ 2 ಎಕರೆ ಜಮೀನನ್ನ ಅವರು ತಗೊಳ್ಳೋ ರೀತಿ ಹೋರಾಟ. ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ತನ್ನ ಮಗಳು ಯಾವ ರೀತಿ ಕಾನೂನನ್ನು ತಿಳ್ಕೊಂಡು ಅವ್ರ ಮೇಲೆ ಯಾವ ರೀತಿ FIR ಮಾಡಬೇಕು, ಅವ್ರ ಮೇಲೆ FIR ಅನ್ನೋದೇ ಇರೋಲ್ಲ ಯಾರೋ ಜಮೀನ್ದಾರುಗಳ ಬಗ್ಗೆ. ಆ ಹೋರಾಟದಿಂದ ಪೊಲೀಸ್ ಇಲಾಖೆಯಲ್ಲಿ FIR ಮಾಡಿ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಪೊಲೀಸ್ ಇಲಾಖೆಯಿಂದ ಅವ್ರನ್ನ EMನೇ FIR ಮಾಡಿ SP ಮುಖಾಂತರ ಹೇಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇದೊಂದು ದೊಡ್ಡ ರೋಮಾಂಚನವಾದ ಸೀನ್ ಇದು. ತುಂಬ ಆನೇಕಲ್ ತಾಲೂಕು ಜನತೆ ಎಲ್ಲರೂ ಬಂದು ಈ ಸಿನಿಮಾನ ನೋಡ್ರಿ, ಯಶಸ್ವಿ ಮಾಡಿರಿ ಅಂತ ಎಲ್ಲ ಆನೇಕಲ್ ತಾಲೂಕು ಜನತೆ ಪರವಾಗಿ ನಾನು ಕೇಳ್ಕೊಳ್ತೇನೆ. ಆನೇಕಲ್
ಆನೇಕಲ್ ತಾಲೂಕಿನ ಮಗನಾದ ದುನಿಯಾ ವಿಜಯ್ ಸರ್ ನಟಿಸಿರುವ ಲ್ಯಾಂಡ್ ಲಾರ್ಡ್ ಸಿನಿಮಾವು 25ನೇ ದಿನ ಯಶಸ್ವಿಯಾಗಿ ನಮ್ಮ ಮುಸ್ಕೂರು ಮುದ್ರಣ್ಣರ ಅವರ ಒಂದು ನೇತೃತ್ವದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಇವತ್ತೊಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ದಸ್ಮನಹಳ್ಳಿ ಮಾಜಿ ಅಧ್ಯಕ್ಷರು, ಕರ್ಪೂರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಲ್ಲಪ್ಪಣ್ಣವರು, ಅದೇ ರೀತಿ ಚಂದಾಪುರ ಗ್ರಾಮ ಪಂಚಾಯತಿ ಕೃಷ್ಣಮೂರ್ತಿ ಅಣ್ಣವರು, ಅದೇ ರೀತಿ ಯುವ ಕಾಂಗ್ರೆಸ್ನ ಬೆಂಗಳೂರು ದಕ್ಷಿಣ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದಂಥ ನಮ್ಮ ಸಹೋದರ ಮನೋಹರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ತುಂಬ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಅವರೇ ಮೂಲ ಕಾರಣ ಇರೋದು ಹೇಳಬೇಕು. ಆಮೇಲೆ ಇದಕ್ಕೆ ಬೇರೆ ಏನಪ್ಪ ಅಂತಂದರೆ ನಮ್ಮ ಮುಸ್ಕೂರು ಮುದ್ದಣ್ಣವರು ನೀವೆಲ್ಲ ಬಂದು ಆರೈಸಿದ್ರಿ. ಇವತ್ತು ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಕಲ್ನ ಮನೆ ಮಗಳು ನಮ್ಮ ರಿತನ್ಯವರು ಇವತ್ತು ಒಂದು ಮೂವಿ ನೋಡೋದಕ್ಕೆ ಬಂದು ಭಾಳ ಸಂತೋಷ ಆಯಿತು. ಇವತ್ತಿನ ದಿವಸ ಈ ಮೂವಿಯನ್ನು ನಮ್ಮ ದಸ್ಮಳ್ಳಿ ಯಲ್ಲಣ್ಣವರು ಮತ್ತು ಹಳೆಚಲಪ್ಪ ಕೃಷ್ಣಮೂರ್ತಿ ಅಣ್ಣವರು ಹಾಗೂ ನಮ್ಮ ಮಧುರಣ್ಣವರು ಎಲ್ಲ ಸಹಕಾರದಿಂದ ಇವತ್ತು ಎಲ್ಲರೂ ಸೇರಿ ಇವತ್ತು ಎಲ್ಲ ಒಂದು ಹೌಸ್ಫುಲ್ಲನ್ನು ಮಾಡಿ ಎಲ್ಲ ಬಹಳ ಖುಷಿ ಆಗ್ತಾಯಿದೆ. ಏನಂತಂದರೆ ಎದೆಗೆ ಬಿದ್ದ ಅಕ್ಷರ ಹಾಗೆ ಭೂಮಿಗೆ ಬಿದ್ದ ಬೀಜ ಯಾವತ್ತೂ ವ್ಯರ್ಥ ಆಗಲ್ಲ ಅಂದಾಗೆ ಈ ಮೂವಿ ನೋಡಿದ್ರು ಪ್ರತಿಯೊಬ್ಬರು ಕೂಡ ಈ ಮೂವಿನ ಒಳ್ಳೊಳ್ಳೆ ಅಂಶಗಳನ್ನು ಅವರು ಅಳವಡಿಸ್ಕೊತಾರೆ ಅಂತ ನಾನು ನಂಬ್ತೀನಿ. ಹಾಗೆ ದುನಿಯಾ ವಿಜಯ್ ಅವರು ಮತ್ತಷ್ಟು ಈ ಥರದ ಮೂವಿಗಳು ಇನ್ನೂ ಮತ್ತಷ್ಟು ಮಾಡಲಿ ಅಂತ ಹೇಳ್ತಾ ಮುಗಿಸ್ತೀನಿ. ದುನಿಯಾ ವಿಜಯ್ ಸರ್ದು ಆನೇಕಲ್ನಲ್ಲಿ ಲ್ಯಾಂಡ್ ಲಾರ್ಡ್ ಮೂವಿ ತುಂಬ ಚೆನ್ನಾಗಿ ಓಡ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಮದ್ದೂರಣ್ಣವರು, ಸ್ಕೂಲ್ ಮದ್ದೂರಣ್ಣವರಿಂದ ಕಾರಣ. ಯಶಸ್ವಿಯಾಗಲಿ ಲ್ಯಾಂಡ್ ಲಾರ್ಡ್ ಮೂವಿ ತುಂಬ ಚೆನ್ನಾಗಿದೆ. ದುನಿಯಾ ವಿಜಯ್ ಅವ್ರ ಮಗಳು ಬಂದಿದ್ದರು. ಅವ್ರಿಗೆ ನಮಗೆ ಮಧುರಣ್ಣವರ ಗೆಳೆಯರ ವತಿ ಬಳಗದಿಂದ ಅಭಿನಂದನೆ ಸಲ್ಲಿಸ್ತೀನಿ. ಲ್ಯಾಂಡ್ ಲಾರ್ಡ್ ಮೂವಿ 100 ಡೇಸ್ ಓಡಲಿ ಅಂತ ಆ ದೇವರಲ್ಲಿ ಬೇಡ್ಕೊತೀನಿ. ಜೈ ಭೀಮ್. ಈ ತಿಂಗಳು 23ನೇ ತಾರೀಕು ಬಂದರೆ 1 ಮಂತ್ ಆಗುತ್ತೆ ಮೂವಿ ರಿಲೀಸ್ ಆಗಿ. ತುಂಬ ಚೆನ್ನಾಗಿ ಓಡ್ತಾ ಇದೆ. ಈ ಮೂವಿ ತುಂಬ ಚೆನ್ನಾಗಿ ಯಶಸ್ವಿ ಆಗಲಿ ಅಂತ ನಾವು ಕೇಳ್ಕೊತೀವಿ. ಜೈ ಭೀಮ್. ದುನಿಯಾ ವಿಜಯ್ ಅಣ್ಣನವ್ರದ್ದು ಲ್ಯಾಂಡ್ ಲಾರ್ಡ್ ಮೂವಿ ಬಿಡುಗಡೆ ಆಗಿದೆ. ಇವತ್ತಿನ ದಿನ ನಮ್ಮ ಮನೋಹರ್ ಅಣ್ಣ ಮತ್ತು ನಮ್ಮ ಅಜ್ಜಿರಪ್ಪನ ನೇತೃತ್ವದಲ್ಲಿ ಹಲವಾರು ಯುವಕರು ಬಂದು ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲ ಯುವಕರು, ತಾಲೂಕಿನ ಯುವಕರೆಲ್ಲ ಬಂದು ಈ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀವಿ. ಏನು ನಮ್ಮ ರಾಜ್ಯಾದ್ಯಂತ ತುಂಬ ಚೆನ್ನಾಗಿ ಓಡ್ತಿದೆ. ಇದರಲ್ಲಿ ನಮ್ಮ ಸಂವಿಧಾನ ಹೆಂಗೆ ಅಳವಡಿಸ್ಕೊಬೇಕು ಜನಗಳಿಗೆ ಎಲ್ಲ ಇದರಲ್ಲಿ ತೋರಿಸಿದ್ದಾರೆ. ಎಲ್ಲ ಜನ ಬಂದು, ಇಡೀ ರಾಜ್ಯದ ಜನ ಬಂದು ಈ ಸಿನಿಮಾನ ನೋಡಿ ಗೆಲ್ಲಿಸಿ 100 ಡೇಸ್ನ ಪೂರೈಸಬೇಕು. ನಮ್ಮ ದುನಿಯಾ ವಿಜಯ್ ಅಣ್ಣವರು ನಟನೆ ಮಾಡಿರೋಂಥ ಲ್ಯಾಂಡ್ ಲಾರ್ಡ್ ಮೂವಿ ನಮ್ಮ ಜಡೇಶ್ ಅಣ್ಣವರು ಭಾಳ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನಂದರೆ ನಮ್ಮ ಸಂವಿಧಾನದ ಬಗ್ಗೆ ಹಳೆ ಕಾಲದಲ್ಲಿ ಏನು ಒಂದು ಶೋಷಿತರ ಮೇಲೆ ದೌರ್ಜನ್ಯ ಆಗ್ತಾಯಿತ್ತು ಅದನ್ನು ಪ್ರತಿಯೊಂದು ನಮ್ಮ ಜಡೇಶ್ ಅಣ್ಣವರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಇವತ್ತು ನಾನು ಬರೀ ವೇಷ ಹಾಕಿದ್ದೀನಿ ಅಷ್ಟೇ, ಅದಕ್ಕೆ ಜೀವ ತುಂಬಿರೋದು ಬಂದು ದುನಿಯಾ ವಿಜಯ್ ಅಣ್ಣವರು. ಪ್ರತಿಯೊಬ್ಬರೂ ಬಂದು ನಮ್ಮ ಆನೇಕಲ್ ಜನತೆ ಪ್ರತಿಯೊಬ್ಬರು ಬಂದು ನಮ್ಮ ಲ್ಯಾಂಡ್ ಲಾರ್ಡ್ ಮೂವಿ ನೋಡಿ ನಮ್ಮ ದುನಿಯಾ ವಿಜಯ್ ಮೂವಿ ಲ್ಯಾಂಡ್ ಲಾರ್ಡ್ ಮೂವಿನ ಯಶಸ್ಸು 100 ದಿನ ಓಡಲಿ ಅಂತ ಎಲ್ಲ ನಮ್ಮ ಆನೇಕಲ್ ಜನತೆಯಲ್ಲಿ ಕೇಳ್ಕೊತೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಜೈ ಲ್ಯಾಂಡ್ ಲಾರ್ಡ್, ಜೈ ಸಂವಿಧಾನ, ಜೈ ಭೀಮ್.